ಅಲ್ಲ ಕಣಮ್ಮ, ಪಂಚಾಯತಿಗೆ ಹಾಕ್ತೀನಿ ಬರ್ರಿ ಗೌಡ್ರಿ ಅಂತೇಳಿ ಆ ಪಾಟಿ ಹಿಂಸೆ ಮಾಡ್ತಿದ್ದು. ನಾವು ಬಂದು ಕುತ್ಕೊಂಡು ಅಲ್ಲಿ ಅರ್ಧ ಗಂಟೆ ಆತಲ್ಲಮ್ಮ, ಈಗ ಬಂದಿದೀಯ. ಅರ್ಧ ಗಂಟೆ ಸೀದಾ ಆತು ನಾವು ಇಲ್ಲಿ ಬಂದು ಕುತ್ಕೊಂಡು. ಜಲ್ದಿ ಬರ್ಬೇಕಂಬದು ಬೇಡೇನಮ್ಮ? ಈಗ ಹೇಳಮ್ಮ, ಏನು ಸಮಸ್ಯೆ, ಏನಾಗಬೇಕು, ಯಾಕೆ ಪಂಚಾಯತಿಗೆ ಹಾಕಿರೋದು, ಏನು ಯಾಕ ಹೇಳು. ಈಗ ನಮ್ಮ ಭಾವ ಮದುವೆ ಆಗೈತೆ. ಇವಳು ನೆನ್ನೆ ಮೊನ್ನೆ ಮದುವೆ ಆಗ್ಯಾಳು. ಇನ್ನೂ ಒಂದು ವಾರ 15 ದಿವಸ ಆಗಿರ್ಬೋದೇನೋ ಮದುವೆ ಆಗಷ್ಟೇನೆ. ಇಷ್ಟು ದಿವಸಕ್ಕೇನೆ ಆಲೆ ನನ್ನ ಗಂಡಂತ ದುಡ್ಡು ಇಸ್ಕೊಂಡು ನೀನು ಬೇಕ್ರಿ ಹಾಕಿದ್ಯಾ, ನನ್ನ ಗಂಡನ್ ತೆಗಿಸ್ಕೊಂಡಿದ್ಯಾ ಕೊಡು ಅಂತೇಳಿ ಮನೆಯಾಗ ಗಲಾಟೆ ಮಾಡ್ತಾವಳೆ. ಬೇಕ್ರಿ ಬಿಟ್ಕೊಡು ಹಂಗೆ ಹಿಂಗೆ ಅಂತ ಗಲಾಟೆ ಮಾಡ್ತಾ ಇದ್ದಾಳೆ. ಅಲ್ಲ ಯಾಕೆ ಹಿಂಗೆ ಮಾಡ್ಬೇಕು ಗೌಡ್ರಿ? ಹೇಳ್ರಿ, ಯಾಕೆ ಹಿಂಗೆ ಮಾಡಬೇಕು? ನಾವು ಯಾವ ತಗೋ 1 ರೂಪಾಯಿ ಇಸ್ಕೊಂಡಿಲ್ಲ ರೇ. ಇವನಿನ್ನ ಎಷ್ಟು ನಮ್ಮ ತಾಗೆ ನಡ್ಕೊಂಡಿದ್ದಾನೆ ಗೊತ್ತೇ? ಎಷ್ಟು ಕೆಟ್ಟಾಗ ನಡ್ಕೊಂಡವನೆ ನನ್ನ ಹೆಂಡ್ತಿ ತಾಗೆ. ಅದೆಲ್ಲ ಇತ್ತು ಮೊಬೈಲು, ಏನು ಮಾಡ್ತೀಯ, ನೀರ್ನಾಗ ಬಿದ್ದೈತೆ. ವಿಡಿಯೋ ಎಲ್ಲ ಇದ್ವು, ತೋರ್ಸೋಣ ಅಂತಿದ್ವಿ. ಆದರೆ ಏನೋ ಬಿಡತ್ತ, ಇವಾಗ ಮೊಬೈಲ್ ಹಿಂಗಾಗಿರೋದಕ್ಕೆ ಏನು ಅಂತ ಸುಮ್ಮನಾಗಿದ್ವಿ. ಅಲ್ಲ ಹಿಂಗೆ ಮಾಡಬಾರ್ದು. ನಮಗೆ ಮನೆಯಾಗೆ ಜಗಳ ಮಾಡಿಕೊಡ್ದು, ನಮ್ಮ ಕುಟೆ ಜಗಳಕ್ಕೆ ಬರ್ಸ್ಕೊಡ್ದು. ನಾವು ಯಾವುದೇ ರೀತಿ ಇವ್ರ ಹತ್ರ ದುಡ್ಡು ಇಸ್ಕೊಂಡಿಲ್ಲ ಹೇಳಪ್ಪ. ಇವ್ರು ನೋಡಿದ್ರೆ ನಿನ್ನ ತಮ್ಮನ ಹೆಂಡ್ತಿ ನಾವು ದುಡ್ಡು ಇಸ್ಕೊಂಡಿಲ್ಲ ಯಾತ್ಕೂ ಅವ್ರ ತಾಗೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಇಸ್ಕೊಂಡಿದ್ದಾರೆ. ಅವರೆಲ್ಲ ಮಾತಾಡ್ತಾ ಇರೋದನ್ನ ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಅವಳು ಮಾತಾಡೋದೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಅದು ಯಾರು ಏನಂದ್ರೂ ಕೊಡಲ್ಲ ಅಂತ ಅವಳು ಮಾತಾಡಿದಾಳೆ. ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅವಳು ನನ್ನ ಗಂಡಂಗೆಲ್ಲ ಏನೆಲ್ಲ ಬೆದರಿಕೆ ಹಾಕಿಲ್ಲ ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಗಂಡ ಇವತ್ತು ತಪ್ಪು ಮಾಡಿದ್ರು, ಆದರೆ ದುಡ್ಡು ಕೊಟ್ಟವ್ರೆ. ದುಡ್ಡು ಕೊಟ್ಟಿರೋದನ್ನ ಕೊಟ್ಟಿಲ್ಲ ಅಂತ ಹೇಳ್ತಾಳಲ್ಲ ಅವಳು. ಕೊಟ್ಟವ್ರೆ ಕಣೆ ವಾಣಿ, ಕೊಟ್ಟಿರೋದನ್ನ ಕೊಟ್ಟವ್ರೆ ಅಂತನ್ನು. ಇಲ್ಲ, ಕೊಟ್ಟವ್ರು ಕಣ್ಗೌಡ್ರೆ, ನಾನೇ ಹೇಳ್ತಾ ಇದ್ನಲ್ಲ. ಗಳಮ್ಮ, ಕೊಟ್ಟವ್ರೆ ಅಂತ ಹೇಳ್ತಾರೆ. ಹೇಳಮ್ಮ, ಕೊಟ್ಟವ್ರೆ ಅಂದರೆ ಕೊಟ್ಟವ್ರೆ ಅನ್ನು, ಇಲ್ಲ ಅಂದರೆ ಇಲ್ಲ ಅನ್ನು. ಸುಮ್ಮನೆ ಸುಳ್ಳು ಹೇಳ್ಬಾರ್ದು. ಇಸ್ಕೊಂಡಿದ್ರೆ ಇನ್ನು ಗೌಡ್ರೆ ಅವ್ರದಾಗೆ ಇನ್ನು ಬೇಕ್ರಿ ಮಾಡೋಕ್ಕಂತ ಇಸ್ಕೊಂಡಿದ್ದೆ, ಕೊಡ್ತೀನಿ ಅಂತನ್ನು. ಅದ್ರಾಗ ಏನು ತಪ್ಪೈತೆ? ಇಸ್ಕೊಂಡಿರೋದು ಇಸ್ಕೊಂಡಿದ್ನಿ ಅಂತ ಹೇಳ್ಬೇಕು. ಇಲ್ಲ ಗೌಡ್ರೆ, ನಾನು ಇಸ್ಕೊಂಡಿಲ್ಲ. ನೀನು ನನ್ನ ಹತ್ರ ಅಸಹ್ಯವಾಗಿ ನಡ್ಕೊಂಡವನೆ. ಮದುವೆ ಆಗಿಲ್ಲ ಅಂತೇಳಿ ನೀನು ನನ್ನ ಜೊತೆ ನೀನು ಚೆನ್ನಾಗಿರು, ನಿನ್ಗೆ ಹಂಗೆ ನೋಡ್ಕೊಂತೀನಿ ಅಂತ ನನಗೆ ಎಷ್ಟು ಇವನು ಬಂದು ಹಿಂಸೆ ಕೊಟ್ಟವನೇ ಗೊತ್ತೇ? ನನ್ನ ಮದುವೆ ಆಗು, ನನ್ನ ತಮ್ಮನ ಬಿಟ್ಟು ಅಂತ ಅಂದ. ತಮ್ಮಂಗೆ ಮೋಸ ಮಾಡಿ ನನ್ನ ಮದುವೆ ನಾನು ಭಾವ ಅಂತಂದರೆ ತಂದೆ ಸಮಾನ, ನೀನೇನು ಹಿಂಗೆ ಮಾಡ್ತೀಯ ಅಂತೇಳಿ ನಾನು ಗಲಾಟೆ ಮಾಡಿದ್ದೀನಿ. ಕೇಳಿ, ನನ್ನ ಗಂಡಂಗೆಲ್ಲ ತೋರಿಸಿದ್ದೀನಿ ವಿಡಿಯೋ ಎಲ್ಲನ. ಅಷ್ಟು ಅಸಹ್ಯವಾಗಿ ನಡ್ಕೊಂಡಿದ್ದಾನೆ ಈ ಲೋಪರ್ ನನ್ನ ಮಗ. ಅಷ್ಟೆಲ್ಲ ನಡ್ಕೊಂಡಿದ್ಕೋ ಅದಕ್ಕೂ ನನಗೆ ಎಷ್ಟು ಸಿಟ್ಟು ಬಂದೈತೆ ಗೊತ್ತೇ? ಅವ್ನು ಮಾಡಿರೋದು ಮಾತ್ರ ಎಂಥ ಕೆಲಸ, ಅದನ್ನು ಕೇಳ್ರಿ, ಯಾಕೆ ಈ ರೀತಿ ನಡ್ಕೊಂಡ್ರಿ ಅಂತ. ಇಸ್ಕೊಂಡಿಲ್ಲ ಅಂತ ಹೇಳ್ತಾ ಇತ್ತಪ್ಪ. ಇವರೇ ನನ್ನ ಹತ್ರ ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಅದು ಯಾತೆ ಹೇಳ್ತಾ ಇದೆ. ಇವಾಗ ನಿನ್ನ ಕೊಟ್ಟಿದ್ನಿ ಅಂತೀಯ, ನಿಮ್ಮ ಅಮ್ಮನ ಕೊಟ್ಟಿದ್ನಿ ಅಂತೈತೆ. ಅದಕ್ಕೆ ಇವಾಗ ನೀವೇನಪ್ಪ ಹೇಳ್ತಾ ಇರೋದು? 5 ಲಕ್ಷ ದುಡ್ಡೇ ಇಸ್ಕೊಂಡವಳೆ. ಕಾರಿ ಕಟ್ಟಿರೋದನ್ನು ನನ್ನ ಗಂಡನ ತೆಗಿಸ್ಕೊಂಡೇ ಕಟ್ಟಿರೋದವಳು. 3 ಲಕ್ಷ ಬೇಕ್ರಿಗೆ ಹಾಕಕ್ಕೆ ಬಂಡವಾಳ. ಈಗ 3 ಲಕ್ಷ ರೂಪಾಯಿ ದುಡ್ಡು ನನ್ನ ಗಂಡ ಫೋನ್ಪೇ ಮಾಡಿರೋದೆಲ್ಲ ಐತೆ. ನಮಗೆ ಕೊಡಲೇಬೇಕು. ಇಲ್ಲ, ನಮಗೆ ಕೊಡೋಕ್ಕಾಗಲಿಲ್ಲ ಅಂತಂದರೆ ಬೇಕ್ರಿ ಆದರೂ ಬಿಟ್ಕೊಡ್ಬೇಕು. ಫೋನ್ಪೇ ಮಾಡಿರೋದು 50 ಸಾವಿರ ಫೋನ್ಪೇ ಮಾಡಿದರೆ ಎಲ್ಲ ಡೀಟೇಲ್ಸ್ ಐತೆ. ಫೋನ್ನ ಕಳಿಸಿರೋದು ಗೌಡ್ರೆ, ಫೋನ್ನಾಗ ಎಲ್ಲ ಕಳಿಸಿರೋದು. ಫೋನ್ನ ಕಳಿಸಿರೋದು ಅಂದರೆ ಐತಿ ಬಿಡಮ್ಮ. ಫೋನ್ನ ಕಳಿಸಿರೋದಂದರೆ ಇನ್ಯೋ ಸೋರ್ಸ್ ಆದ್ರೂ ಬಿಟ್ಟು ನೋಡ್ಬೋದು. ಫೋನ ಕಳಿಸೈತೆ ಅಂದರೆ ಅದು ಸಾಕ್ಷಿ ಐತೆ. ನಿನ್ಗೆ ಕೈಯಾಗ ಕೊಟ್ಟಿರೋದಾದ್ರೆ ಬಿಡು, ಹೆಂಗೆ ಕೊಟ್ಟೆ ಏನು ಅರ್ಥ ಅಂತ ಅನ್ಬೋದು. ಆದರೆ ಫೋನ ಕಳಿಸಿರೋದು ಸಾಕ್ಷಿ ಇರುತ್ತೆ. ಫೋನ್ನಾಗ ಐತೆ ಗೌಡ್ರೆ, 55 ಸಾವಿರ ಕಳಿಸಿರೋದು. 2 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿದ್ದೀನಿ. 3 ಲಕ್ಷ ಫೋನ್ಪೇ ಮಾಡಿರೋದು ನನ್ನ ಹತ್ರ ಹಂಗೆ ಐತೆ. ನಾನು ಅದನ್ನು ಬೇಕಾದರೆ ತೋರಿಸ್ತೀನಿ. ಇಸ್ಕೊಂಡು ಈ ರೀತಿ ಮೋಸ ಮಾಡಬಾರ್ದು. ಏನಮ್ಮ, ಫೋನ್ನ ಕಳಿಸಿರೋದು ಐತೆ. ನೀನೇನೇ ಸುಳ್ಳು ಹೇಳಿದ್ರು ಫೋನ್ನ ಕಳಿಸವ್ರೆ ಅಂತಂದರೆ ಅದನ್ನ ನೀನು ಯಾವುದೇ ಕಾರಣಕ್ಕೂ ನಾನು ಇಸ್ಕೊಂಡಿಲ್ಲ ಅಂತ ಸುಳ್ಳು ಹೇಳೋ ಹಾಗೆ ಇಲ್ಲ. ನೀನು ಎಷ್ಟು ದಿನ ಬಿಟ್ಟು ನೋಡಿದ್ರು ಆ ಫೋನ್ನ ಟ್ರಾನ್ಸಾಕ್ಷನ್ ಆಗಿರೋದು ಗೊತ್ತಾಗುತ್ತೆ. ಅಲ್ಲ ಕಣಮ್ಮ, ಯಾಕ್ರಮ್ಮ ಈ ರೀತಿ ಸುಳ್ಳು ಹೇಳ್ತೀರಾ? ಇಸ್ಕೊಂಡಿದ್ದೀನಿ, 2 ದಿನ ಲೇಟ್ ಆಗುತ್ತೆ, ಕೊಡ್ತೀವಿ ಅಂತ ಹೇಳ್ರಿ. ಸರಿ ಆಯ್ತು, ಹೇಳು. 3 ಲಕ್ಷ ರೂಪಾಯಿ ಕೊಡ್ತೀನಿ. ಈಗಿನ ಇಲ್ಲ ಅಂತ ಅಂದಮ್ಮ, ಈಗಾಗಲೇ ಕೊಡ್ತೀನಿ ಅಂತ ಒಪ್ಪಿಗೆ ಅಂತೀಯ. ಈಗಳಮ್ಮ, ಮಾತಾಡಬೇಕು ಪದೇ ಅವಾಗೊಂದು ಇವಾಗೊಂದು ಮಾತಾಡೋದಲ್ಲ. ಮಾತುಗಳಿದ್ದಾವಲ್ಲಮ್ಮ, ಸರಿಯಾಗಿ ಮಾತಾಡಬೇಕು. ಯಾವುದೊಂದು ವಿಚಾರದಾಗೆ ಆಗಲಿ ಮಾತುಗಳು ಮಾತ್ರ ಕರೆಕ್ಟಾಗಿ ಮಾತಾಡ್ಬೇಕು ಕಣಮ್ಮ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಬಾಯಿ ಐತಿ ಅಂತೇಳಿ ಅಲ್ಲ, ಬಾಯಿ ಐತಿ ಅಂತ ಯಾರು ಮಾತಾಡಲ್ಲ ಇಲ್ಲಿ ನೋಡಿಲಿ, ನಾವು ಇಸ್ಕೊಂಡಿರ್ಬೋದು. ಆದರೆ ಈ ನನ್ನ ಮಗ ನಡ್ಕೊಂಡಿರೋದೇನು ನಮ್ಮ ಹತ್ರ ಕೇಳು. ನಡ್ಕೊಂಡವನು ಅಸಹ್ಯವಾಗಿ ನಡ್ಕೊಂಡವ್ನು. ನನ್ನ ಹೆಂಡ್ತಿ ಹತ್ರ ಹಂಗೆ ಯಾಕಜ್ಜ ನಡ್ಕೋಬೇಕು? ಅಪ್ಪ ಹಂಗೆ ಯಾಕಲ್ಲ ಮಾಡಿದೆ ಗೌಡ್ರೆ, ನನ್ನ ಗಂಡ ಹಂಗೆ ಮಾಡಿಲ್ಲ. ಅವಳಿವ ದುಡ್ಡು ಕೊಡ್ಬೇಕಾಗುತ್ತೆ ಅಂತ ಹಂಗೆ ಹೇಳ್ತಾಳೆ. ಹಂಗೆ ನಡ್ಕೊಂಡವ್ರೆ ಎಂಬುದಕ್ಕೆ ಸಾಕ್ಷಿ ಐತೆ ಅಂದ್ಲ, ಮತ್ತೆ ತೋರಿಸ್ಲಿ ಮತ್ತೆ. ಇಲ್ಲ, ನಾನು ನಂಬಲ್ಲ. ನನ್ನ ಗಂಡಂಗೆ ನಡ್ಕೊಂಡವ್ರೆ ಅಂದ್ರೆ ನಾನು ನಂಬೋದಿಲ್ಲ. ನನ್ನ ಗಂಡಗೆ ಸುಮ್ಮನೆ ಅವಳು ಎದುರಿಸ್ತಾಳೆ ಹಂಗೆ ಹಿಂಗೆ ಅಂತ. ಅವೆಲ್ಲ ಬೇಡ. ಇವಾಗ ನನ್ನ ಮದುವೆ ಆದಾಗಿಂದ ನಾನು ನೋಡಿಲ್ಲ ಗೌಡ್ರೆ. ಮದುವೆಗಿನ ಮುಂಚೆ ನನ್ನ ಗಂಡ ಹೇಳ್ತಾರಲ್ಲ ಅಂತ ಮಾಡಿಲ್ಲ ಅಂತಾರೆ. ಮತ್ತೆ ಬಿಟ್ಕೊಡ್ಬೇಡ, ಸುಮ್ಮನೆ ಇರಕ್ಕ. ಏನಂದ್ರೆ ಹೇಳ್ಬಾರ್ದಂಗೆ ಅಂತ. ಗಳಮ್ಮ, ನೀನು ಇವಾಗ ಅವ್ರಿಗೆ 3 ಲಕ್ಷ ರೂಪಾಯಿ ದುಡ್ಡ ಕೊಡ್ಬೇಕಷ್ಟೇ. ಈಗ ಆದರೆ ಕೊಡೋದಿಲ್ಲ ಅಂತಂದರೆ ಬೇಕ್ರಿನೇ ಬಿಟ್ಕೊಂಡು ಕೊಡು. ಅದೇ, ಇವಾಗ ದುಡ್ಡು ಕೊಡೋದಾದರೆ ನಮಗೆ ಕೊಡಲಿ.
ಇಲ್ಲ ಅಂತಂದರೆ ನಮಗೆ ಬೇಕ್ರಿನೇ ಬಿಟ್ಕೊಡ್ಲಿ ಹೇಳು, ಬೇಕ್ರಿ ಬಿಟ್ಕೊಡ್ರಿ. ದುಡ್ಡೇ ಕೊಡ್ತೀವಿ, ಒಂದು 2 ದಿವಸ ಟೈಮ್ ಕೊಡಕ್ಕೆ ಹೇಳ್ರಿ. ನಮಗೆ ಕೊಡಲೇಬೇಕು ಗೌಡ್ರೆ, ನಮ್ಗೆ 2 ದಿವಸ ಇವತ್ತು ನಾಳೆ ಅಷ್ಟೇ ಟೈಮು. ನಮಗೆ ಜಾಸ್ತಿ ಸಮಸ್ಯೆಗಳಿದ್ದಾವೆ. ನನ್ನ ಗಂಡನೂ ಸಾಲ ಮಾಡ್ಕೊಂಡು ಇವ್ರಿಗೆ ಕೊಟ್ಟಿರೋದು. ಸಾಲ ಮಾಡ್ಕೊಂಡವ್ರಂತಮ್ಮ, ಅವ್ರಿಗೆ ಇವಾಗ ಬೇಗ ದುಡ್ಡು ಬೇಕಂತೆ, ನೀವು ಬೇಗ ಅವ್ರಿಗೆ ದುಡ್ಡು ಕೊಡ್ಬೇಕಣಮ್ಮ. ಅಯ್ಯೋ ಏನು ಸಾಲ ಮಾಡ್ಕೊಂಡಿಲ್ಲ, ಚೆನ್ನಾಗೆ ದುಡ್ಡು ಇಕ್ಕೊಂಡೈತೆ. ನಾನು ಅವ್ರತೆಗೆ ದುಡ್ಡು ಮಸ್ತಾಗೈತೆ. ಅವರೇನೇನು ಸಾಲ ಮಾಡ್ಕೊಂಡಿಲ್ಲ. ನೋಡಿದ್ಯಾ ನನ್ನ ಗಂಡ ಸಾಲ ಮಾಡ್ಕೊಂಡಿಲ್ಲ ಅಂತೇಳಿ ನೀನು ನೋಡಿದ್ದಾರೆ ನಮ್ಮಂಗೆ ಮಾತಾಡ್ತಾ ಇದೆಯಲ್ಲ. ಈಗ ಕೊಡ್ತೀವಿ ಹೇಳ್ರಿ, ಕೊಡ್ತೀವಿ ಅಂತ ಹೇಳಿದ್ಮೇಲೆ ಕೊಡ್ತೀವಿ. ಆವಾಗಲೇ ನೋಡಿದ್ರೆ ನಾನು ಇಸ್ಕೊಂಡೇ ಇಲ್ಲ ಅಂದಲ್ಲಮ್ಮ. ಈಗ ನೋಡಿದ್ರೆ ಕೊಡ್ತೀವಿ ಹೇಳು ಅಂತ ಹೇಳ್ತಾ ಇದೆಯಾ. ನೀನು ಹಿಂಗೆಲ್ಲ ನಾವು ಮಾತಾಡಬಾರ್ದು ಕಣಮ್ಮ, ಹಿಂಗೆಲ್ಲ ಮಾಡಬಾರ್ದು. ಅವ್ರ ದುಡ್ಡು ಅವ್ರಿಗೆ ಕೊಡಬೇಕು, ಇಸ್ಕೊಂಡಿರೋದನ್ನ ಇಸ್ಕೊಂಡಿದ್ದೀನಿ ಅಂತ ಹೇಳ್ಬೇಕು. ದುಡ್ಡು ಇಸ್ಕೊಂಡು ಹಿಂಗೆಲ್ಲ ಮಾತಾಡಿದ್ರೆ ಅಯ್ಯೋ ದೇವ್ರೆ. ಅಲ್ಲ, ಅವ್ರು ನಡ್ಕೊಂಡಿರೋದು ನಾವು ತೋರಿಸ್ತಾ ಇದ್ವಿ. ಏನು ಮಾಡ್ತೀಯ, ನಮ್ಮ ಫೋನ್ ನೀರ್ನಾಗ ಬಿದ್ದುಬಿಡ್ತು. ನನ್ನ ಗಂಡನ ಫೋನ್ನಾಗೂ ನಮ್ಮ ಫೋನ್ನಾಗೂ ಎಲ್ಲ ಇದ್ದಿದ್ದು 2 ಮೊಬೈಲು ಹಾಳಾಗ್ಬಿಟ್ಟವೆ. ಅದೇನ ಇದ್ದಿದ್ರೆ ಇವ್ರಿಗಿತ್ತು, ಅದಕ್ಕೂ ಸರಿ ಸಾಟಿ ಮಾಡಿಸ್ತಾ ಇದ್ದೆ. ಇಸ್ಕೊಂಡಿದ್ದೀನಿ ಇಲ್ಲ ಅಂತಲ್ಲ ನಾನು. ಇವ್ರು ನೋಡಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ನಾನು ಇಲ್ಲ ಅಂದೆ ಅಷ್ಟೇ. ದುಡ್ಡು ಇಸ್ಕೊಂಡಿದ್ದೀನಿ ಇಲ್ಲ ಅಂತಲ್ಲ, ಅದಕ್ಕೂ ಸರಿ ಸಾಟಿ ಮಾಡಿಸ್ತಾ ಇದ್ದೆ. ಅವ್ರಂಗೆ ನಡ್ಕೊಂಡಿಲ್ಲ ಅಂತಲ್ಲ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಆದರೆ ನಾನಂತೂ 1 ರೂಪಾಯಿನೂ ಕೊಡ್ತಾ ಇರಲಿಲ್ಲ. ಅದನ್ನೇನಾದರೂ ತೋರಿಸಿದ್ರೆ ನಿಮ್ಮ ಮಕ್ಕಕ್ಕೆ ನೀವೇ ಉಗುಳ್ತಾ ಇದ್ರಿ, ಏನೋ ಇಂಥ ಕಚಡ ಕೆಲಸ ಮಾಡೋಕ್ಕೆ ನಾಚಿಕೆ ಆಗೋದಿಲ್ವಾ ಅಂತ. ನಾನು ಆಗತ್ತಿಗೆ ಸುಮ್ಮನೆ ಬಿಟ್ಟಿದ್ದೀನಿ. ಕೊಡ್ತೀನಿ ಹೇಳಿ, ಬಿಸಾಕ್ತೀನಿ ಇವನು ಮಕ್ಕಕ್ಕೆ. ಕೊಡ್ತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ. ಆ ದೇವ್ರು ನೋಡ್ಕೊಂತಾನೆ. ನಾನು ಮಾಡಿರೋ ತಪ್ಪಿಗೆ ಅವನಿಗೆ ಶಿಕ್ಷೆ ಆಗುತ್ತೆ. 2 ಲಕ್ಷ ಕೊಟ್ಟಿದ್ದೀನಲ್ಲ, ಕಾರ್ ತಗೋಬೇಕಾರೆಲ್ಲ ಇಸ್ಕೊಂಡಿದ್ರಲ್ಲ, ಅದನ್ನೆಲ್ಲ ಇವಾಗ ನನ್ನ ಹತ್ರ ಸಾಕ್ಷಿ ಇಲ್ಲ ಅಂತ ಬಿಟ್ಟಿಲ್ವಾ? ಅದನ್ನು 2 ಲಕ್ಷ ಇಸ್ಕೊಂಡಿದ್ರೋ ಇಲ್ವೋ? ಅದಕ್ಕೂ ಸರಿಸಾಟಿ ಆಗಲಿ. ನಾನು ಮಾಡಿರೋ ತಪ್ಪಿಗೆ ನಾನೇನಾದರೂ ಅಂತ ತಪ್ಪು ಮಾಡಿದರೆ ಅದಕ್ಕೂ ಸರಿಸಾಟಿ ಆಗಲಿ. ನಾನು ಕಳಿಸಿರೋ ಅಂಥ 3 ಲಕ್ಷ ದುಡ್ಡು ಏನೈತೆ ಅದನ್ನು ಕೊಡಲೇಬೇಕು. ವಿಚಿತ್ರವಾಗಿ ಮಾತಾಡ್ತೀರಪ್ಪ ನೀವೆಲ್ಲನ. ಏನು ಈಗಳಮ್ಮ, ಸುಮ್ಮನೆ ಅವ್ರ ದುಡ್ಡು ಅವ್ರಿಗೆ ಕೊಟ್ಬಿಡು. ಈಗ ಮರಮ್ಮ 2 ಮಕ್ಳಿಗೂ ಭಾಗ ಮಾಡ್ಕೊಂಡು ಕೊಡಮ್ಮ. ಸುಮ್ಮನೆ ಅತ್ಲಾಗ ಬೇರೆ ಇರಲಿ. ಹಿಂಗೇನಾದ್ರೂ ಮನೆಯಾಗೆ ಸಮಸ್ಯೆಗಳು ಬಂದಾಗ ಸುಮ್ಮನೆ ಬೇರೆ ಇದ್ಬಿಡ್ಬೇಕು. ಒಂದೇ ಹತ್ರ ಇದ್ಬಿಟ್ರೆ ಈಗ ಈ ರೀತಿ ಸಮಸ್ಯೆಗಳು ಶುರುವಾಗ್ತವೆ. ಸರಿ ಆಯ್ತು ಗೌಡ್ರೆ, ಇವರೇ ಒಂದು ಕೇಳೋಗಲ್ಲ. ಇನ್ನೇನು ಮನೆ ಇಲ್ಲ ಏನಿಲ್ಲ. ಯಾರನ್ನ ಒಬ್ರಿಗೆ ಬೇರೆ ಮನೆ ಮಾಡ್ಕೊಂಡು ಬಾಡಿಗೆ ಮನೆಗೆ ಹೋಗ್ರಿ ಅಂತ ಹೇಳ್ಬೇಕು. ಹೋಗ್ಲೇಳು, ಮುಂದಾಗೆ ಮದುವೆ ಆಗಿ ನಾವಿದ್ದಿದ್ದು. ಅವರೇ ಹೋಗ್ಲೇಳು. ಯಾಕೆ ನಾವು ಹೋಗ್ತೀವಿ? ನಾವು ಹೋಗಲ್ಲ ಗೌಡ್ರೆ. ಏನಿರೋ ಮನೆಗೆ ಆಗಲಿ 2 ಭಾಗ ಆಗ್ಲೇಳು, ಎಲ್ಲದ್ರಾಗೂ 2 ಭಾಗ ಆಗ್ಲೇಳು. ಎಲ್ಲ ಪ್ರತಿಯೊಂದೂ ಭಾಗ ಮಾಡಿಕೊಡ್ಲೇಳು. ಮಾಡಿ ಮಾರಮ್ಮ, ಒಂದೊಂದೇ ರೂಮ್ ಬರಲೇಳು. ಇಬ್ಬರಲ್ಗೂ ಹಂಚ್ಕೊಟ್ಬಿಟ್ಟು ಸುಮ್ಮನೆ ನೀನು ಭಾರ ಇದು ಮಾಡ್ಕೊಬಿಡು, ಭಾರ ಇಳಿಸ್ಕೊಬಿಡು. ಸುಮ್ಮನೆ ಅವ್ರವ್ರಿಗೆ ಕೊಟ್ಬಿಟ್ರೆ ಅವ್ರವ್ರ ಜೀವನ ಅವ್ರು ಮಾಡ್ತಾರೆ. ಹಿಂಗೆ ಅಣ್ಣ ತಮ್ಮಗಳಿಗೆ ಅವ್ರಿಗೆ ತೆರಿಗೆ ಹಿಂಗೆ ಜಗಳ ಬಂದೈತಿ ಅಂತಂದರೆ ಸುಮ್ಮನೆ ಅವ್ರವ್ರ ಪಾಡಿಗೆ ಅವರೆಲ್ಲ ಬೇರೆ ಇದ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ತಾರೆ. ಸುಮ್ಮನೆ ಹಂಗೆ ಮಾಡು. ಸುಮ್ಮನೆ ಅವ್ರಿಗೆ ಕೊಟ್ಬಿಡಮ್ಮ. ಸರಿ ಆಯ್ತು ಗೌಡ್ರೆ, ಹಂಗೆ ಮಾಡ್ತೀನಿ. ಇನ್ನೊಂದು 2 ದಿವಸ ಬಿಟ್ಟು ಭಾಗ ಕೊಟ್ಬಿಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಕೊನೆಗೂ ಪಂಚಾಯತಿಗೆ ಒಪ್ಕೊಂಡು 1 ದಿವಸ ಟೈಮ್ ತಗೊಂಡವಳೆ ಕೊಡ್ತೀನಿ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ. ಆದರೆ ನನ್ನ ಗಂಡ ಅದು ತಪ್ಪು ಮಾಡಿದ್ದಾರೆ, ಅವರು ಇಲ್ಲ ಅಂತಲ್ಲ. ಆದರೆ ಇವಾಗ ಕಾರ್ ತರೋಕ್ಕೆ ಏನು ಇಸ್ಕೊಂಡಿದ್ರು ಅದು 2 ಲಕ್ಷ ದುಡ್ಡು ಬಿಟ್ಟಿದ್ದೀವಿ. ಈಗ ನಾವು ಸುಮ್ಮನೆ ಇವತ್ತು ಸುಳ್ಳು ಹೇಳ್ಬಾರ್ದು. ನನ್ನ ಗಂಡ ಮಾಡಿರೋ ತಪ್ಪಿಗೂ ಇವತ್ತು 2 ಲಕ್ಷ ರೂಪಾಯಿ ದುಡ್ಡು ಅವ್ರಿಗೆ ಬಿಟ್ಟಂಗಾಗುತ್ತೆ. ಇನ್ನು 3 ಲಕ್ಷ ದುಡ್ಡು ಏನೈತೆ ಬೇಕ್ರಿ ಮಾಡೋಕ್ಕೆ ಅದನ್ನೇ ನಾವು ಇಸ್ಕೊಳ್ತಾ ಇರೋದು. ಕಾರ್ ತಗೊಬರೋಕೆ ಇಸ್ಕೊಂಡಿದ್ದು ನಾವು ಯಾವತ್ತೂ ಕೇಳಿಲ್ಲ ಅಷ್ಟೇ. ಅದಕ್ಕೂ ನನ್ನ ಗಂಡ ಮಾಡಿರೋ ತಪ್ಪಿಗೂ ಅದಕ್ಕೂ ಸರಿಸಾಟಿ ಆಯಿತು. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.